ಹಲೋ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಎಲೆಕ್ಷನ್ ದಿನ ಯಾವ ತರ ಒಂದು ರ್ಯಾಲಿ ಆಗುತ್ತವಾ ಅಥವಾ ಫಾಲ್ ಆಗುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಎಲೆಕ್ಷನ್ ದಿನ ನಾವು ಯಾವ ತರ ಒಂದು ಟ್ರೇಡ್ ಮಾಡಬಹುದು, ಒಬ್ಬ ಆಪ್ಷನ್ ಬೈಯರ್ ಆಗಿ ಯಾವ ತರ ನಾವು ಟ್ರೇಡ್ ಮಾಡಬಹುದು, ಯಾವ ಒಂದು ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಎಲೆಕ್ಷನ್ ಮತ್ತೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧ ಇದೆಯಾ? ಎಸ್, 100% ಇದೆ. ಹೆಂಗೆ ಅಂತ ನಾವು ನೋಡಿದ್ರೆ ಲಾಸ್ಟ್ 20 ಇಯರ್ ಡೇಟಾ ನೋಡೋಣ. ಲಾಸ್ಟ್ 20 ಇಯರ್ ಅಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ಇಲ್ಲಿ ಒಂದು ಸ್ಮಾಲ್ ನಿಮಗೆ ನಾನು ಅದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಒಂದು ಮಾಹಿತಿ ಕೊಡ್ತೀನಿ. ಓಕೆನಾ? 2004 ಅಲ್ಲಿ 2004ರಲ್ಲಿ ಓಕೆ. ಸೊ 2004ರಲ್ಲಿ ಒಂದು ಏನ್ ನ್ಯೂಸ್ ಇತ್ತಪ್ಪ ಅಂದ್ರೆ, ಓಕೆ, 2004ರಲ್ಲಿ ಒಂದು ಏನ್ ನ್ಯೂಸ್ ಇತ್ತಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗ್ತಾರೆ. ಓಕೆನಾ? ವಾಜಪೇಯಿ ಅವರು ಪ್ರಧಾನಿ ಆಗ್ತಾರೆ ಅಂತ ತುಂಬಾ ನ್ಯೂಸ್ ಇತ್ತು. ಆದ್ರೆ ಏನಾಯ್ತು, ಆ ಒಂದು ನ್ಯೂಸ್ ಫೇಲ್ ಆಯ್ತು. ಓಕೆನಾ? ಆ ಒಂದು ನ್ಯೂಸ್ ಫೇಲ್ ಆಯ್ತು. ಅಟಲ್ ಬಿಹಾರಿ ಅವರು ವಾಜಪೇಯಿ ಪ್ರಧಾನಿ ಆಗ್ಲಿಲ್ಲ. ಸೊ ಅವಾಗ ಏನಾಯ್ತು, ಕಾಂಗ್ರೆಸ್ ವಿನ್ ಆಯ್ತು. ಬಿಜೆಪಿ ವಿನ್ ಆಗುತ್ತೆ ಅಂತ ಎಲ್ಲರೂ ಚರ್ಚೆ ನಡೀತಾ ಇತ್ತು. ಬಿಜೆಪಿ ವಿನ್ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರಂತ ಎಲ್ಲರೂ ಇದೇ ತರ ಚರ್ಚೆ ನಡೀತಾ ಇತ್ತು. ಆದ್ರೆ ಆ ಒಂದು ಚರ್ಚೆ ಸುಳ್ಳಾಗಿ ಆವಾಗ ಕಾಂಗ್ರೆಸ್ ವಿನ್ ಆಯ್ತು. ಕಾಂಗ್ರೆಸ್ ವಿನ್ ಆದ್ಮೇಲೆ ಓಕೆನಾ, ಕಾಂಗ್ರೆಸ್ ವಿನ್ ಆದ್ಮೇಲೆ 2004 ಅಲ್ಲಿ ಕಾಂಗ್ರೆಸ್ ವಿನ್ ಆದ್ಮೇಲೆ 25%, ಓಕೆನಾ, 25% ಏನಾಯ್ತು, 25% ಮಾರ್ಕೆಟ್ ಫಾಲ್ ಆಯ್ತು. ಯಾವಾಗ? 2004 ಅಲ್ಲಿ. ಓಕೆನಾ? 2004 ಅಲ್ಲಿ ಮಾರ್ಕೆಟ್ ಏನಾಯ್ತು, 25% ಫಾಲ್ ಆಯ್ತು. ಯಾಕೆ ಫಾಲ್ ಆಯ್ತು? ಸೊ ನ್ಯೂಸ್ ಇತ್ತು ಬಿಜೆಪಿ ವಿನ್ ಆಗುತ್ತೆ. ಸೊ ಬಿಜೆಪಿ ವಿನ್ ಆಗಲಿಲ್ಲ, ಕಾಂಗ್ರೆಸ್ ವಿನ್ ಆಯ್ತು. ಕಾಂಗ್ರೆಸ್ ವಿನ್ ಆಗಿದ ಮೇಲೆ ಏನಾಯ್ತು, 25% ಮಾರ್ಕೆಟ್ ಏನಾಯ್ತು ಅಲ್ಲಿಂದ ಫಾಲ್ ಆಗಿಕ್ಕೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಯಾವಾಗುತ್ತೆ? 2009 ಅಲ್ಲಿ. 2009 ಅಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ 2004ಕ್ಕಿಂತ ಕಾಂಗ್ರೆಸ್ನಲ್ಲಿ 2004ಕ್ಕಿಂತ ಸೀಟ್ಸ್ ಜಾಸ್ತಿ ಬಂತು. ಓಕೆನಾ? 2009ರಲ್ಲಿ ಏನ್ ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಆದ್ಮೇಲೆ ಏನ್ ವಿನ್ ಆಯ್ತು. ಸೊ 2004ರಲ್ಲಿ ಎಷ್ಟು ಸೀಟ್ಸ್ ಕಾಂಗ್ರೆಸ್ ಅಲ್ಲಿ ವಿನ್ ಆಗಿತ್ತು, ಅದಕ್ಕಿಂತ ಜಾಸ್ತಿ 2009ರಲ್ಲಿ ಕಾಂಗ್ರೆಸ್ ಅಲ್ಲಿ ಸೀಟ್ಸ್ ವಿನ್ ಆಯ್ತು. ಸೊ ಅವಾಗ ಏನಾಯ್ತಂದ್ರೆ, ಅವಾಗ ಮಾರ್ಕೆಟ್ ಅಲ್ಲಿ ಸೊ ಮಿನಿಮಮ್ ಅಂದ್ರೆ ಸರಾಸರಿ 20% ಮಾರ್ಕೆಟ್ ಏನಾಯ್ತು, 20% ಮಾರ್ಕೆಟ್ ಗೇನ್ ಆಯ್ತು. ಅಂದ್ರೆ ರ್ಯಾಲಿ ಬುಲಿಶ್ ಆಯ್ತು, ರ್ಯಾಲಿ ಮಾಡಿದ್ದಾರೆ. ಸೊ ಯಾಕೆ ರ್ಯಾಲಿ ಆಯ್ತು? 2004 ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾಯ್ತು, ಫಾಲ್ ಆಗಿದೆ ನೋಡುತ್ತೆ. 25% ಫಾಲ್ ಆಯ್ತು. ಸೊ ಯಾಕೆ ಫಾಲ್ ಆಯ್ತು? ಬಿಜೆಪಿ ಗೌರ್ಮೆಂಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಆಗ್ಲಿಲ್ಲ, ಅಲ್ಲಿ ಕಾಂಗ್ರೆಸ್ ಬಂತು. ಓಕೆನಾ? 2009 ಅಲ್ಲಿ ಏನಾಯ್ತು, ಅಗೇನ್ ಕಾಂಗ್ರೆಸ್ ಬಂತು. ಅವಾಗ ರ್ಯಾಲಿ ಆಯ್ತು. ಅವಾಗ ಏನಾಯ್ತು, ರ್ಯಾಲಿ ಆಯ್ತು. ಯಾಕೆ ರ್ಯಾಲಿ ಆಯ್ತು? ಸೊ ಇಲ್ಲಿ ಏನಾಯ್ತು, ಆಲ್ರೆಡಿ ಪ್ರೆಸೆಂಟ್ ಗೌರ್ಮೆಂಟ್ ಅವತ್ತು ಇಲ್ಲಿ ಈ ಒಂದು ಟೈಮ್ ಅಲ್ಲಿ ಕಾಂಗ್ರೆಸ್ ಇತ್ತು. ಓಕೆನಾ? ಸೊ ಇವಾಗ ಮತ್ತೆ ಕಾಂಗ್ರೆಸ್ ಇರೋದ್ರಿಂದ ನಮ್ಗೆ ಇಲ್ಲಿ ನಮ್ಗೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ಯಾವುದೋ ಒಂದು ಸರ್ಕಾರ ಇರುತ್ತೋ ಅದೇ ಸರ್ಕಾರ ಕಂಟಿನ್ಯೂ ಆದ್ರೆ ಸೊ ಚಾನ್ಸಸ್ ತುಂಬಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ನೋಡೋದು ಅಥವಾ ಒಂದು ಒಳ್ಳೆ ರ್ಯಾಲಿ ನೋಡೋದು, ನಮಗೆ ಬುಲಿಶ್ನೆಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಒಂದು ಕಾರಣದಿಂದ ನಿಫ್ಟಿಯಲ್ಲಿ ನಮಗೆ 25% ಏನಾಯ್ತು, ಒಂದು ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ನಿಫ್ಟಿ ಅವತ್ತು ಸೆಲಿಬ್ರೇಟ್ ಮಾಡ್ಕೊಳ್ತು. ಓಕೆನಾ? ಸೊ ಅದಾದ್ಮೇಲೆ 2014 ಅಲ್ಲಿ ಅಗೇನ್ ಏನಾಯ್ತು, ಇಲ್ಲಿ ಮತ್ತೆ ಚರ್ಚೆ ನಡೀತಾ ಇತ್ತು. ನ್ಯೂಸ್ಗಳಲ್ಲಿ ಏನಾಯ್ತು, ಬಿಜೆಪಿ ವಿನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇತ್ತು. ಸೊ ಅದೇ ಪ್ರಕಾರ ಏನಾಯ್ತು, ಇಲ್ಲಿ ಬಿಜೆಪಿ ವಿನ್ ಕೂಡ ಆಯ್ತು. ಸೊ ಅವತ್ತಿನ ದಿನ ಮಾರ್ಕೆಟ್ ಅಲ್ಲಿ 15% ನಿಫ್ಟಿಯಲ್ಲಿ ನಮಗೆ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ಅವತ್ತಿನ ದಿನ 15% ಮಾರ್ಕೆಟ್ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ಅವತ್ತು ನಿಫ್ಟಿ ಗ್ರ್ಯಾಂಡ್ಲಿ ಸೆಲಿಬ್ರೇಟ್ ಮಾಡ್ಕೊಳ್ತು. ಓಕೆನಾ? ಸೊ ನೆಕ್ಸ್ಟ್ 2019 ಅಲ್ಲಿ 2019ರಲ್ಲಿ ಏನಾಯ್ತು, ಸೊ ಸೇಮ್ 2014ರಲ್ಲಿ ಹೋಲಿಕೆ ಮಾಡಿದ್ರೆ, ಓಕೆನಾ, 2014ರಲ್ಲಿ ನಾವು ಎಷ್ಟು ವಿನ್ ಆಗಿತ್ತಲ್ಲ, 2014ರಲ್ಲಿ ಬಿಜೆಪಿ ಏನು ವಿನ್ ಆಗಿತ್ತು ಅದಕ್ಕಿಂತ ಜಾಸ್ತಿ ಸೀಟ್ಸ್ ಇಂದ ಏನಾಯ್ತು, ಇಲ್ಲಿ ಬಿಜೆಪಿ ಮತ್ತೆ ವಿನ್ ಆಯ್ತು. ಅದಕ್ಕಿಂತ ಜಾಸ್ತಿ ಸೀಟ್ಸ್ ಇಂದ ಬಿಜೆಪಿ ಇಲ್ಲಿ ವಿನ್ ಆಯ್ತು. ಸೊ ಈ 2019 ಅಲ್ಲಿ ನಮಗೆ ನಿಫ್ಟಿಯಲ್ಲಿ ಆಲ್ಮೋಸ್ಟ್ 10% ಮಾರ್ಕೆಟ್ ರ್ಯಾಲಿ ಆಗಿದೆ ನಾವು ನೋಡ್ತೀವಿ. ಸೊ ಅವತ್ತು 2019 ಅಲ್ಲೂ ಕೂಡ ನಿಫ್ಟಿ ಗ್ರ್ಯಾಂಡ್ ಆಗಿ ಸೆಲಿಬ್ರೇಟ್ ಮಾಡ್ಕೊಳ್ತೀವಿ. ಸೊ ಈಗ 2024ರಲ್ಲಿ, ಓಕೆನಾ, ಸೊ ಈಗ 2024ರಲ್ಲಿ ಏನಾಗುತ್ತೆ, 2024ರಲ್ಲಿ ಅಂದ್ರೆ ಸೊ ನೆಕ್ಸ್ಟ್ June 4ಗೆ ನಮ್ಮ ರಿಸಲ್ಟ್ ಇದೆಯಲ್ಲ, ಸೊ ಅವತ್ತು ಏನಾಗ್ಬೋದು ಅಂತ ಒಂದು ಸ್ಮಾಲ್ ಅನಾಲಿಸಿಸ್ ಮಾಡೋಣ. ಸೊ ಯಾವ ತರ ಅನಾಲಿಸಿಸ್ ಮಾಡೋದಪ್ಪ ಅಂದ್ರೆ ಮಾಡ್ತೀನಿ ಅಂದ್ರೆ, ಸೊ ಒಂದು ನೀವು ಹೆಸರು ಕೇಳಿರ್ಬೋದು. ಓಕೆನಾ? ಫಳೋದಿ ಅಂತ ನೀವು ಒಂದು ಹೆಸರು ಕೇಳಿ, ಫಳೋದಿ ಸಟ್ಟ ಮಾರ್ಕೆಟ್ ಅಥವಾ ಫಳೋದಿ ಸಟ್ಟ ಬಜಾರ್ ಅಂತ ಒಂದು ಹೆಸರನ್ನ ನೀವು ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಸೊ ಹೊಸದಾಗಿ ಕೇಳ್ತಾ ಇದ್ರೆ ಸೊ ನೀವೇನ್ ಮಾಡಿ, ಇದ್ರ ಬಗ್ಗೆ ಸ್ವಲ್ಪ ಗೂಗಲ್ ಹೋಗಿ ನೀವು ರಿಸರ್ಚ್ ಮಾಡಿ. ಸೊ ಇದು ಏನಂತ ನಿಮ್ಗೆ ನಾನು ಹೇಳ್ತೀನಿ. ಓಕೆನಾ? ಇದು ಫಳೋದಿ ಸಟ್ಟ ಮಾರ್ಕೆಟ್ ಏನಿದೆಯಲ್ಲ, ಸೊ ಇದು ಏನಂತ ನಿಮಗೆ ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಸೊ ಫಳೋದಿ ಸಟ್ಟ ಮಾರ್ಕೆಟ್ ಏನಿದೆಯಲ್ಲ, ಸೊ ಇದೇನ್ ಹೇಳ್ತಾ ಇದೆ ಅಂದ್ರೆ, ಫಳೋದಿ ಸಟ್ಟ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಇದೇನ್ ಹೇಳ್ತಾ ಅಂದ್ರೆ, ಒಂದು ಇಂಡಿಯಾದಲ್ಲಿ, ಓಕೆನಾ, ಇಂಡಿಯಾದಲ್ಲಿ ಅಥವಾ ಇನ್ ಕೇಸ್ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಯಾರು ಆಗ್ತಾರೆ ಅಂತ ಸೊ ಇವರೇ ಒಂದು ಅನಾಲಿಸಿಸ್ ಮಾಡ್ತಾರೆ, ಅಂದ್ರೆ ಬೆಟ್ಟಿಂಗ್ ಮಾಡ್ತಾರೆ. ಓಕೆನಾ?
ಮಳೆ ಯಾವಾಗ ಬರುತ್ತೆ, ಓಕೆನಾ, ಮಳೆ ಯಾವಾಗ ಬರುತ್ತೆ ಅನ್ನೋ ಕೂಡ ಅನಾಲಿಸಿಸ್ ಮಾಡ್ತಾರೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ, ಸೊ ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಾರ ಅಧಿಕಾರದಲ್ಲಿ ಬರ್ಬೋದು ಅನ್ನೋದನ್ನ ಇವರು ಒಂದು ಅನಾಲಿಸಿಸ್ ಮಾಡ್ತಾರೆ. ಅಂದ್ರೆ ಇವರೇ ಒಂದು ಬೆಟ್ಟಿಂಗ್ ನ ತೆಗ್ತಾರೆ, ಸೊ ಇವರು ಒಂದು ಏನು ಅನಾಲಿಸಿಸ್ ಮಾಡ್ತಾರೋ ಯಾರು, ಫಲಾದಿ ಸೆಟಾ ಮಾರ್ಕೆಟ್ ಬಜಾರ್ನವರು, ಓಕೆನಾ, ಅಥವಾ ಫಲಾದಿ ಸೆಟಾ ಮಾರ್ಕೆಟ್ ಅಂತಾನು ಕರಿತೀವಿ, ಸೆಟಾ ಬಜಾರ್ ಅಂತ ಕರಿತೀವಿ, ಓಕೆನಾ. ಸೊ ನಾನು ಅದನ್ನ ಹೆಸರು ಕೂಡ ಬರಿತೀನಿ, ಏನಂದ್ರೆ ಫಲಾದಿ ಅಂತ, ಓಕೆ, FPHALIDI, ಫಲಾದಿ ಸೆಟಾ ಬಜಾರ್, ಓಕೆನಾ. ಸೊ ಈ ಫಲಾದಿ ಸೆಟಾ ಬಜಾರ್ ಏನೊಂದು ಅನಾಲಿಸಿಸ್ ಮಾಡುತ್ತೋ ಅಥವಾ ಏನೊಂದು ಇದು ಬೆಟ್ಟಿಂಗ್ ಮಾಡುತ್ತೋ, ಸೊ ಇದ್ರ ಪ್ರಕಾರ ಆಲ್ಮೋಸ್ಟ್ 90%, ಓಕೆನಾ, ಆಲ್ಮೋಸ್ಟ್ 90% ಇದು ಹೇಳಿದಂಗೆ ಇದರ ಒಂದು ಅನಾಲಿಸಿಸ್ ಪ್ರಕಾರ ವಿನ್ ಆಗೋ ಸಾಧ್ಯತೆ ಚಾನ್ಸಸ್ ತುಂಬಾ ಇರುತ್ತೆ. ಇದೇನ್ ಹೇಳುತ್ತೋ ಅದೇ ಪ್ರಕಾರ 90% ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾದ್ರೆ ಫಲಾದಿ ಸೆಟಾ ಬಜಾರ್ ಅಂದ್ರೆ ಏನು? ಈ ಫಲಾದಿ ಸೆಟಾ ಬಜಾರ್ ಏನಪ್ಪಾ ಅಂದ್ರೆ, ಇದು ರಾಜಸ್ಥಾನದಲ್ಲಿ, ಓಕೆನಾ, ರಾಜಸ್ಥಾನದಲ್ಲಿದೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಹಳ್ಳಿ ಅಥವಾ ಗ್ರಾಮ, ಓಕೆನಾ, ಒಂದು ಹಳ್ಳಿ ಅಂತ ಗ್ರಾಮ ಅಂತ ಏನಾದ್ರು ಅನ್ಕೊಳ್ಳಿ. ಸೊ ಒಂದು ಹಳ್ಳಿ ಅಥವಾ ಗ್ರಾಮ ಇದೆ ಜೋಧ್ಪುರದಲ್ಲಿ. ಸೊ ಅಲ್ಲಿ ಆ ಒಂದು ಸ್ಥಳದಲ್ಲಿ ತುಂಬಾ ಜನ ಗುಂಪಾಗಿ ಕೂತ್ಕೊಳ್ತಾರೆ, ತುಂಬಾ ಜನ ಸೇರ್ಕೊಳ್ತಾರೆ. ಆ ಒಂದು ಜನರಲ್ಲಿ ಒಂದು ಅನಾಲಿಸಿಸ್ ನಡೆಯುತ್ತೆ, ಒಂದು ಬೆಟ್ಟಿಂಗ್ ನಡೆಯುತ್ತೆ, ಓಕೆನಾ. ಸೊ ಅಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತಾ ಅಥವಾ ಬಿಜೆಪಿ ವಿನ್ ಆಗುತ್ತಾ, ಅಥವಾ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಿರುವಾಗ ಕಾಂಗ್ರೆಸ್ ವಿನ್ ಆಗುತ್ತಾ ಅಥವಾ ಬಿಜೆಪಿ ವಿನ್ ಆಗುತ್ತಾ, ಅಥವಾ ಅಮೆರಿಕಾದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರು ಆಗ್ತಾರೆ. ಸೊ ಇವರೇ ಒಂದು ಏನ್ ಮಾಡ್ತಾರೆ, ಇಲ್ಲಿ ಬೆಟ್ಟಿಂಗ್ ನ ತಗ್ತಾರೆ. ಯಾರು, ಫಲಾದಿ ಸೆಟಾ ಬಜಾರ್ ಏನೊಂದು ಗುಂಪು ಕೂಡಿರ್ತಲ್ಲ ಅವರೊಂದು ಬೆಟ್ಟಿಂಗ್ ನ ತಗ್ತಾರೆ. ಸೊ ಅವರ ಪ್ರಕಾರ, ಓಕೆನಾ, ಅವ್ರ ಪ್ರಕಾರ ಮೆಜಾರಿಟಿ ಯಾವ ಸೈಡ್ ಜಾಸ್ತಿ ಇರುತ್ತಲ್ಲ, ಸೊ ಆ ಒಂದು ಪಾರ್ಟಿ ಆಗ್ಲಿ ಅಥವಾ ಆ ಒಂದು ವ್ಯಕ್ತಿ ಆಗ್ಲಿ ವಿನ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ 90% ಇರುತ್ತೆ ಅಂತ ಒಂದು ನ್ಯೂಸ್ ಗಳ ಪ್ರಕಾರ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಫಲಾದಿ ಸೆಟಾ ಬಜಾರ್ ಅಂತ ನೀವೇನ್ ಮಾಡಿ ಗೂಗಲ್ ಅಲ್ಲಿ ಟೈಪ್ ಮಾಡಿ, ಅದ್ರ ನಿಮಗೆ ಪೂರ್ತಿ ಒಂದು ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಓಕೆ. ಸೊ ಇವರು ಹೇಳಿರೋ ಪ್ರಕಾರ ಲಾಸ್ಟ್ ಎಲೆಕ್ಷನ್ ಅಲ್ಲಿ, ಓಕೆ, ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಒಂದು ಎಲೆಕ್ಷನ್ ಏನಾಯ್ತಲ್ಲ, ಸೊ ಅವಾಗ ಇವರೊಂದು ಅನೌನ್ಸ್ಮೆಂಟ್ ಮಾಡಿದ್ರಂತೆ, ಸೊ ಕರ್ನಾಟಕದಲ್ಲಿ ತುಂಬಾ ಚಾನ್ಸಸ್ ಇದೆ ಕಾಂಗ್ರೆಸ್ ಸರ್ಕಾರ ವಿನ್ ಆಗುತ್ತೆ ಅಂತ. ಸೊ ಅದೇ ಪ್ರಕಾರ ಏನಾಯ್ತು, ಕಾಂಗ್ರೆಸ್ ಸರ್ಕಾರ ವಿನ್ ಆಯ್ತು. ಆಮೇಲೆ ಅದಾದ್ಮೇಲೆ ರಾಜಸ್ಥಾನ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಓಕೆ, ರಾಜಸ್ಥಾನ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು. ಸೊ ಆಮೇಲೆ ಮತ್ತೆ ಬೇರೆ ಏನೋ ರಿಸಲ್ಟ್ ಅವ್ರು ಏನ್ ಹೇಳಿದ್ರು ಅದೇ ಪ್ರಕಾರ ಏನಾಗಿದೆ ಅಂತ ಒಂದು ಸರ್ಕಾರ ರಚನೆ ಆಗಿದೆ ಅಂತೆ, ಓಕೆನಾ. ನಮ್ಮ ಕರ್ನಾಟಕದಲ್ಲಿ ಏನ್ ಹೇಳಿದ್ರಂತೆ 137 6 ಬರುತ್ತೆ ಅಂತ ಹೇಳಿದ್ರಂತೆ ಫಲಾದಿ ಸೆಟಾ ಬಜಾರ್ನವರು. ಸೊ ನಮ್ಮಲ್ಲಿ ಬಂತು 136 ಏನೋ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ವಿನ್ ಆಯ್ತು. ಸೊ ಇವರು ಒಂದು ಏನ್ ಅನಾಲಿಸಿಸ್ ಮಾಡ್ತಾರ ಅದೇ ಪ್ರಕಾರ ಏನಾಗುತ್ತೆ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ವಿನ್ ಆಗ್ತಾನಂತ ತುಂಬಾ ಜನರಲ್ಲಿ ನಂಬಿಕೆ ಇದೆ, ಓಕೆ. ಸೊ ಇದು ಫಲಾದಿ ಸೆಟಾ ಬಜಾರ್. ಸೊ ಫಲಾದಿ ಸೆಟಾ ಬಜಾರ್ ಏನ್ ಅನಾಲಿಸಿಸ್ ಮಾಡಿತ್ತಾದ್ರೆ, ಓಕೆನಾ, ಫಲಾದಿ ಸೆಟಾ ಬಜಾರ್ ಏನ್ ಅನಾಲಿಸಿಸ್ ಮಾಡಿತ್ತಂದ್ರೆ, ಫಸ್ಟ್ ಫೇಸ್ ಎಲೆಕ್ಷನ್ ನಡೀತಿರುವಾಗ, ಓಕೆನಾ, ಫಸ್ಟ್ ಫೇಸ್ ಎಲೆಕ್ಷನ್ ನಡೀತಿರುವಾಗ ಇವರ ಒಂದು ಪ್ರಕಾರ ಕೇವಲ ಬಿಜೆಪಿಯಲ್ಲಿ ಮಾತ್ರ, ಓಕೆನಾ, 345ರಿಂದ 366 ವಿನ್ ಆಗುತ್ತೆ ಅಂತ ಯಾರು ಫಲಾದಿ ಸೆಟಾ ಬಜಾರ್ನವರು ಅನಾಲಿಸಿಸ್ ಮಾಡಿದ್ರು. ಯಾವಾಗ, ಫಸ್ಟ್ ಫೇಸ್ ಎಲೆಕ್ಷನ್ ನಡೀತಿರುವಾಗ, ಓಕೆ. ಅದಾದ್ಮೇಲೆ ಸೆಕೆಂಡ್ ಫೇಸ್ ನಡೀತಿರುವಾಗ ಏನಾಯ್ತು, ಸೆಕೆಂಡ್ ಫೇಸ್ ನಡೀತಿರುವಾಗ ಇವರ ರಿಸಲ್ಟ್ ಇವ್ರು ಏನ್ ಹೇಳಿದ್ರು, 320 370ರಿಂದ 325 ಸೀಟ್ಸ್ ಏನಾಗುತ್ತೆ ಬಿಜೆಪಿ ವಿನ್ ಆಗುತ್ತೆ ಅಂತ ಫಲಾದಿ ಸೆಟಾ ಬಜಾರ್ನವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಥರ್ಡ್ ಫೇಸ್ ನಲ್ಲಿ ಇವರು ಅನಾಲಿಸ್ ಮಾಡ್ತಾರೆ, ಬಿಜೆಪಿ 306ರಿಂದ 310 ಸೀಟ್ಸ್ ವಿನ್ ಆಗುವುದು ಅಂತ ಹೇಳ್ತಾರೆ. ಆಮೇಲೆ ಫೋರ್ತ್ ಫೇಸ್ ಅಲ್ಲಿ ಹೇಳ್ತಾರೆ ಬಿಜೆಪಿ 297 ಇಂದ 306 ವಿನ್ ಆಗುತ್ತೆ ಅಂತ, 306 ಇಲ್ಲಿ ವಿನ್ ಆಗುತ್ತೆ ಅಂತ ಏನ್ ಹೇಳ್ತಾರೆ ಫಲಾದಿ ಸೆಟಾ ಬಜಾರ್ನವರು ಒಂದು ಅನಾಲಿಸಿಸ್ ಮಾಡ್ತಾರೆ, ಓಕೆ, ಹೋಯ್ತು, ಓಕೆ. ಸೊ ಇಲ್ಲಿ ಬರ್ತಾ ಏನಾಗ್ತಾ ಇದೆ, ಫಲಾದಿ ಸೆಟಾ ಬಜಾರ್ನವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಜೆಪಿಯಲ್ಲಿ ಸೀಟ್ಸ್ ತುಂಬಾ ಕಡಿಮೆ ಬರೋ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದ್ರಲ್ಲಿ ನಮ್ಗೆ ಏನಾಗ್ತಾ ಇದೆ, ಇದರಲ್ಲಿ ಮಸಾಲೆ ಏನಾಗುತ್ತೆ ಬಿಜೆಪಿಯಲ್ಲಿ ಇದ್ರಾದ್ರೆ ಮ್ಯಾಜಿಕ್ ನಂಬರ್ ಏನಿದೆ, ಮ್ಯಾಜಿಕ್ ನಂಬರ್ ಇರುತ್ತೆ 272, ಓಕೆನಾ. 272 ಸೀಟ್ಸ್ ಯಾರಲ್ಲಿ ವಿನ್ ಆಗ್ತಾರೋ ಅವರ ಒಂದು ಸರ್ಕಾರ ರಚನೆ ಆಗುತ್ತೆ, ಓಕೆನಾ, ಅವರ ಒಂದು ಸರ್ಕಾರ ರಚನೆ ಆಗುತ್ತೆ. 272ಕ್ಕಿಂತ ಕೆಳಗಡೆ ಬಂದ್ರೆ, ಓಕೆ, 272ಕ್ಕಿಂತ ಕೆಳಗಡೆ ಬಂದ್ರೆ 250 250ರಿಂದ 272 ಬಂದ್ರೆ ಇಲ್ಲೊಂದು ಏನು ಇರುತ್ತೆ, ನ್ಯೂಟ್ರಲ್ ಇರುತ್ತೆ, 250 250ಕ್ಕಿಂತ ಕೆಳಗಡೆ ಬಂದಾಗ ಸೊ ಇಲ್ಲಿ ಏನಾಗುತ್ತೆ, ನಮ್ ನಿಫ್ಟಿ ಹೆವಿಲಿ ಕ್ರ್ಯಾಶ್ ಆಗುತ್ತೆ, ಓಕೆನಾ, ನಿಫ್ಟಿಯಲ್ಲಿ ನಮಗೆ ಹೆವಿಲಿ ಕ್ರ್ಯಾಶ್ ಆಗುತ್ತೆ. ಸೊ ಇದ್ರ ಪ್ರಕಾರ ಒಂದು ಅನಾಲಿಸಿಸ್ ಮಾಡ್ಬೋದಂದ್ರೆ, ಓಕೆನಾ, ಇದ್ರ ಪ್ರಕಾರ ಒಂದು ಅನಾಲಿಸಿಸ್ ಮಾಡ್ಬೋದಂದ್ರೆ ನಿಫ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಬಿಜೆಪಿಯಲ್ಲಿ ಇವರು ಫಲಾದಿ ಸೆಟಾ ಮಾರ್ಕೆಟ್ನವರು ಒಂದು ಅನಾಲಿಸಿಸ್ ಮಾಡಿರೋ ಪ್ರಕಾರ ಒಂದು ಮೆಜಾರಿಟಿಯಲ್ಲಿ ಸೀಟ್ಸ್ ಗಳೆಲ್ಲ ಬಂದ್ರೆ, ಓಕೆನಾ, 300+345 ಈ ತರ ಸೀಟ್ಸ್ ಬಂದ್ರೆ ಸೊ ಇಲ್ಲಿ ಏನು ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಅಸ್ತರ ನೋಡ್ಲಿಕ್ಕೆ ಸಿಗಲ್ಲ, ಓಕೆನಾ. ಇನ್ ಕೇಸ್ 272 ಅಂದ್ರೆ ಮ್ಯಾಜಿಕ್ ನಂಬರ್ ಇದೆ, ಓಕೆನಾ,
272 ಬಂದ್ರೆ ಮಾರ್ಕೆಟ್ ಅಲ್ಲಿ ಕೂಡ ಬುಲಿಶ್ನೆಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಆದ್ರೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ನ್ಯೂಟ್ರಲ್ ಆದಾಗ 250ರಿಂದ ಓಕೆ ಬಿಜೆಪಿಯಲ್ಲಿ 250ರಿಂದ 272ರಲ್ಲಿ ಏನಾದ್ರು 6 ಬಂದ್ರೆ ನಮ್ಗೆ ಏನಾಗುತ್ತೆ, ಅವಾಗ ಸ್ವಲ್ಪ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ, ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. 250 ಕೆಳಗಡೆ ಬಂದಾಗ ನಾನು ಆಗ್ಲೇ ಹೇಳಿದ್ದೆ, ಸೊ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರೋ ಚಾನ್ಸಸ್ ತುಂಬಾ ಇದೆ. ಈ ಒಂದು ಡೆಕಾ ಯಾರು ಹೇಳ್ತಾ ಇದ್ದಾರೆ, ಈ ಒಂದು ಡೆಕಾ ಫಲಾದಿ ಸಟ್ಟಾ ಬಜಾರ್ನವರು ಹೇಳ್ತಾ ಇದ್ದಾರೆ. ಸೊ ನೀವು ಒಂದ್ಸರಿ ಹೋಗಿ ಕೂಡ ಅಲ್ಲಿ ಚೆಕ್ ಮಾಡಿ ಫಲಾದಿ ಸಟ್ಟಾ ಬಜಾರ್ನವರು ಅವ್ರು ಯಾವ ತರ ಅನಾಲಿಸ್ ಮಾಡಿದ್ದಾರೆ ಏನಂತ. ಓಕೆ, ಸೊ ಈಗ ಎಕ್ಸಿಟ್ ಪೋಲ್ ನಮ್ಗೆ ಯಾವ ಹೊರಗೆ ಬೀಳುತ್ತೆ, ಎಕ್ಸಿಟ್ ಪೋಲ್ ನನ್ನ ಪ್ರಕಾರ ಎಕ್ಸಿಟ್ ಪೋಲ್ ಜೂನ್ 1ಕ್ಕೆ ಎಕ್ಸಿಟ್ ಪೋಲ್ ಹೊರಗೆ ಬೀಳುತ್ತೆ ಅಲ್ವಾ. ಜೂನ್ 1ಕ್ಕೆ ಎಕ್ಸಿಟ್ ಪೋಲ್ ಹೊರಗೆ ಬಿದ್ದಾಗ ನೆಕ್ಸ್ಟ್ ನಮ್ಮ ಟ್ರೇಡಿಂಗ್ ಡೇ ಯಾವಾಗಿದೆ, ಮಂಡೇ ಬರುತ್ತೆ, ಡೇ 3. ಓಕೆನಾ, ಜೂನ್ 3ಕ್ಕೆ ಮಂಡೇ ನಮ್ಮ ಟ್ರೇಡಿಂಗ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ. ಜೂನ್ 1 ಮೇ ಬಿ ಸೆಕೆಂಡ್ ಡೇ, ಜೂನ್ 1 ಮೇ ಬಿ ಸೆಕೆಂಡ್ ಡೇ, ಜೂನ್ 2 ಭಾನುವಾರ, ಜೂನ್ 3 ಮಂಡೇ ಬರುತ್ತೆ. ಓಕೆನಾ, ಮಂಡೇ ತುಂಬಾ ಒಂದು ವಾಲಟಿಲಿಟಿ ಮಾರ್ಕೆಟ್ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಓಕೆನಾ, ಟ್ರ್ಯಾಪಿಂಗ್ ಮಾರ್ಕೆಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮಂಡೇ ಕೂಡ ನಮಗೆ ಅಷ್ಟೊಂದು ಟ್ರೇಡ್ ಮಾಡೋಕೆ ಈಸಿ ಆಗಲ್ಲ. ಓಕೆನಾ, ಸೊ ಹಾಗಾದಾಗ ನಾವು ಇಲ್ಲಿ ಟ್ರೇಡ್ ನಾವು ಯಾವ ತರ ಮಾಡಬಹುದು. ಓಕೆನಾ, ಹಾಗಾದಾಗ ನಾವು ಟ್ರೇಡ್ ಅಲ್ಲಿ ಯಾವ ತರ ಮಾಡಬಹುದು. ಇದು ಡೇ ಟೈಮ್ ಫ್ರೇಮ್ ಇದೆ. ಓಕೆನಾ, ಡೇ ಟೈಮ್ ಫ್ರೇಮ್ ಇದೆ. ಡೇ ಟೈಮ್ ಫ್ರೇಮ್ ಅಲ್ಲಿ ನಮಗೊಂದು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡ್ಲಿಕ್ಕೆ ನಮಗೆ ಇಲ್ಲಿ ಸಿಗ್ತಾ ಇದೆ. ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಓಕೆನಾ, ಒಂದು ಸಪೋರ್ಟ್ ಇದೆ. ಈ ಒಂದು ರೆಸಿಸ್ಟೆನ್ಸ್ ನ ನಿಫ್ಟಿ ಏನ್ ಮಾಡಿದೆ, ಈ ಒಂದು ರೆಸಿಸ್ಟೆನ್ಸ್ ನ ನಿಫ್ಟಿ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿದೆ. ಓಕೆನಾ, ಸೊ ನಿನ್ನೆ ನಾವು ನೋಡಬಹುದಿತ್ತು, ಅಂದ್ರೆ ಶುಕ್ರವಾರ ತುಂಬಾ ವಾಲಟಿಲಿಟಿ ಇತ್ತು, ಸ್ಯಾಡ್ಬೇಸ್ ಇತ್ತು, SL ಅಂಕಿಂಗ್ ಆಗಿದೆ, ತುಂಬಾ ಜನ ಕೂಡ ಲಾಸ್ ಕೂಡ ಈ ಒಂದು ಏರಿಯಾದಲ್ಲಿ ಈ ಒಂದು ಟೈಮಲ್ಲಿ ತುಂಬಾ ಜನ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಇನ್ನು ಎಲೆಕ್ಷನ್ ರಿಸಲ್ಟ್ ಇನ್ನು ತುಂಬಾ ಟೈಮ್ ಇದೆ, ಅಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಇಲ್ಲಿಂದ ಕೆಳಗೆ ಬರುತ್ತಾ ಅದು ಯಾರಿಗೂ ಗೊತ್ತಿಲ್ಲ. ಓಕೆ, ಆದ್ರೆ ನನ್ನ ಪ್ರಕಾರ ಏನಾಗಬೇಕಂದ್ರೆ ಮಾರ್ಕೆಟ್ ಅಲ್ಲಿ, ಓಕೆನಾ, ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ ಏನಾಗಬೇಕಂದ್ರೆ ಕೇಸ್ ಬಿಜೆಪಿ ವಿನ್ ಆಗೋದಿತ್ತಂದ್ರೆ, ಓಕೆನಾ, ಬಿಜೆಪಿ ವಿನ್ ಆಗೋದು ತುಂಬಾ ಚಾನ್ಸ್ ಇದೆ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಬರಬೇಕು. ಈ ಒಂದು 21,800 ಏನಿದೆಲ್ಲ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಇಲ್ಲಿ ಒಂದು ಕರೆಕ್ಷನ್ ಬಂದು ಹಾಗೇನೆ ಏನಾದ್ರು ಹೈ ಬ್ರೇಕ್ಔಟ್ ಅಲ್ಲಿ ಹೋದ್ರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಚಾನ್ಸಸ್ ತುಂಬಾ ಇದೆ. ಅರ್ಥ ಮಾಡ್ಕೊಂಡು ನಾನು ಹೇಳಕ್ಕಾಗಲ್ಲ. ಓಕೆನಾ, ಸೊ ಚಾನ್ಸಸ್ ತುಂಬಾ ಇದೆ ಬುಲಿಶ್ ಆಗೋದು. ಓಕೆನಾ, ಸೊ ಇವಾಗ ನಾವು ಇಂಟ್ರಾಡೇ ಟ್ರೇಡರ್ ಆಗಿರ್ತೀವಿ, ಆಪ್ಷನ್ ಬೈ ಆಗಿರ್ತೀವಿ. ನಾವು ಯಾವ ತರ ಟ್ರೇಡ್ ಮಾಡ್ಬೋದು ಅವತ್ತಿನ ದಿನ ಮತ್ತೆ ನಾನು ಅದಕ್ಕಿಂತ ಹಿಂದಿನ ದಿನ ನಾನು ಏನ್ ಮಾಡ್ತೀನಿ, ಒಂದು ಟ್ರೇಡಿಂಗ್ ದಿನ ನಾನು ಯಾವ ತರ ವಿಡಿಯೋನ ಮಾಡ್ಬೋದು. ಓಕೆನಾ, ಆ ಒಂದು ವಿಡಿಯೋನ ಕೂಡ ನಾನು ಮಾಡಿ ಹಾಕಿರ್ತೀನಿ. ಆದ್ರೆ ಇವತ್ತು ನಾನು ಹೇಳ್ತೀನಿ, ಟ್ರೇಡಿಂಗ್ ದಿನ ನಮಗೆ ಒಂದು ಟ್ರೇಡ್ ಮಾಡ್ಬೇಕಾದ್ರೆ ಇವಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಇನ್ನು ತುಂಬಾ ಟೈಮ್ ಇದೆ ರಿಸಲ್ಟ್ ಬರೋದು. ಓಕೆನಾ, ಎಲೆಕ್ಷನ್ ರಿಸಲ್ಟ್ ಬರೋದು, ಇಲ್ಲಿಂದ ಬುಲಿಶ್ ಕೂಡ ಆಗ್ಬೋದು ಅಥವಾ ಇಲ್ಲಿಂದ ಫಾಲ್ ಕೂಡ ಆಗ್ಬೋದು. ಈ ಒಂದು ಏರಿಯಾದಲ್ಲಿ ಆಸ್ ಪರ್ ನಮ್ಮ ಸೆಟಪ್ ಸ್ಟ್ರಾಟಜಿ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ. ಓಕೆನಾ, ಅಲ್ಲಿ ಟ್ರೇಡಿಂಗ್ ದಿನ ಇನ್ ಕೇಸ್ ನನ್ನ ಪ್ರಕಾರ ಯಾವ ತರ ಆಗಬೇಕಂದ್ರೆ ಮಾರ್ಕೆಟ್ ಫಸ್ಟ್ ಫಾಲ್ ಆಗಬೇಕು. ಓಕೆನಾ, ಮಾರ್ಕೆಟ್ ಅಲ್ಲಿ ಫಸ್ಟ್ ಸೆಲ್ಲಿಂಗ್ ಬರಬೇಕು. ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬಂದ್ರೆ ತುಂಬಾ ಒಳ್ಳೇದು. ಓಕೆನಾ, ಮಾರ್ಕೆಟ್ ಸೆಲ್ಲಿಂಗ್ ಬಂದ್ರೆ ತುಂಬಾ ಒಳ್ಳೇದು. ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರ್ತಿರುವಾಗ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ನ್ಯೂಸ್ ಅನ್ನ ನೀವು ನೋಡ್ತಾನೆ ಇರಬೇಕು. ಏನ್ ನೋಡ್ತಾ ಇರಬೇಕು ನ್ಯೂಸ್ ಅಲ್ಲಿ, ಬಿಜೆಪಿಯಲ್ಲಿ. ಓಕೆನಾ, ಬಿಜೆಪಿಯಲ್ಲಿ ಎಷ್ಟು ಸೀಟ್ಸ್ ಬರ್ತಾ ಇದೆ, ಓಕೆನಾ, ಕಾಂಗ್ರೆಸ್ ಅಲ್ಲಿ ಎಷ್ಟು ಸೀಟ್ಸ್ ಬರ್ತಾ ಇದೆ ಅನ್ನೋದನ್ನ ನೀವು ಇದನ್ನ ನೋಡ್ತಾ ಇರಬೇಕು. ಇನ್ ಕೇಸ್ ಬಿಜೆಪಿಯಲ್ಲಿ, ಓಕೆನಾ, ನಾನು ಹೇಳ್ತಾ ಇರೋದು ಅನಾಲಿಸ್ಟ್ಗಳ ಹೇಳ್ತಾ ಇರೋದು. ಓಕೆನಾ, ಅದ್ರ ಪ್ರಕಾರ ಬಿಜೆಪಿಯಲ್ಲಿ 300 ಕ್ರಾಸ್ ಏನಾದ್ರು ಕ್ರಾಸ್ ಮಾಡಿ ಹೋಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರುತ್ತೆ. ಓಕೆನಾ, ಸೆಲ್ಲಿಂಗ್ ಬಂದು 300 ಫಸ್ಟ್ ಬೆಳಗಿನ ಜಾವ ಯಾರು ಟ್ರೇಡ್ ಮಾಡಬೇಡಿ. ಬೆಳಗಿನ ಜಾವ ಫಸ್ಟ್ ಅಲ್ಲಿ ಹೇಳೋದಂದ್ರೆ ಇದನ್ನ ನೆನಪಿಕೊಳ್ಳಿ, 9 ಗಂಟೆ 15 ನಿಮಿಷದಿಂದ ಓಕೆನಾ 9 ಗಂಟೆ 15 ನಿಮಿಷದ 10 ಗಂಟೆವರೆಗೂ ಟ್ರೇಡಿಂಗ್ ನ ನೀವೇನ್ ಮಾಡಿ ಅವಾಯ್ಡ್ ಮಾಡಿ ಟ್ರೇಡಿಂಗ್ ನ ಮಾಡಬೇಡಿ. ಓಕೆನಾ, ತುಂಬಾ ವಾಲಿಕ್ಲಿಕ್ ಇರುತ್ತೆ. ಈ ಒಂದು ನೆಕ್ಸ್ಟ್ ನಿಮಗೆ ರ್ಯಾಲಿ ಸಿಗ್ಲಿಕ್ಕೆ ಮಿಸ್ ಆಗುತ್ತೆ. ಯಾಕಂದ್ರೆ ನೀವು ಲಾಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಟ್ರೇಡ್ ಮಾಡಲು ರಿಸ್ಕ್ ಕೂಡ ಮ್ಯಾನೇಜ್. ಸೊ ಸಾಧ್ಯ ಆದ್ರೆ 9 ಗಂಟೆ 15 ನಿಮಿಷದಿಂದ ಮಾರ್ಕೆಟ್ ಓಪನ್ ಆದ್ರೆ 10 ಗಂಟೆವರೆಗೂ ಟ್ರೇಡ್ ಯಾರು ಮಾಡಬೇಡಿ. ಓಕೆನಾ, 10 ಗಂಟೆ ಆದ್ಮೇಲೆ ನಿಮ್ ಕೆಲಸ ಏನಪ್ಪಾ ಅಂದ್ರೆ ನ್ಯೂಸ್ ನ ನೋಡಿ. ನ್ಯೂಸ್ ನ ನೀವೆಲ್ಲ ಏನ್ ನೋಡ್ಬೇಕು, ಬಿಜೆಪಿಯಲ್ಲಿ ಎಷ್ಟು ಸೀಟ್ಸ್ ವಿನ್ ಆಗ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಎಷ್ಟು ಸೀಟ್ಸ್ ವಿನ್ ಆಗ್ತಾ ಇದೆ. ಓಕೆನಾ, ಬಿಜೆಪಿಯಲ್ಲಿ ನಮ್ಮ ಪ್ರಕಾರ ಬಿಜೆಪಿಯಲ್ಲಿ ಅರೌಂಡ್ 272 ಮೇಲೆ ಬಂದ್ರೆ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬಂದು ಬುಲಿಶ್ ಆಗೋದು. ಓಕೆನಾ, ಚಾನ್ಸಸ್ ತುಂಬಾ ಇದೆ. ಸೆಲ್ಲಿಂಗ್ ಬಂದು ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾವಾಗ 272 ಕ್ರಾಸ್ ಆದ್ರೆ. ಇನ್ ಕೇಸ್ 272 ಆಗಲ್ಲ, 250ರಿಂದ 272 ಒಳಗಡೆ ಏನಾದ್ರು 12 ಗಂಟೆ ಒಳಗಡೆ 1 ಗಂಟೆ ಒಳಗಡೆ ಆಗಲಿ 2 ಗಂಟೆ ಒಳಗಡೆ ಆಗಲಿ. ಓಕೆನಾ, ಇಷ್ಟರಲ್ಲೇ ಸೀಟ್ಸ್ ಏನಾದ್ರು ನಡೀತಾ ಇತ್ತಂದ್ರೆ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ನಡೀತಾ ಇರುತ್ತೆ. ಓಕೆನಾ, 250 ಕೆಳಗಡೆ ಏನಾದ್ರು ಸೀಟ್ಸ್ ಹೋಗಿಲ್ಲ ಅಂದ್ರೆ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸರ್, ಮಾರ್ಕೆಟ್ ಅಲ್ಲಿ ಹೆವಿ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ನಿಫ್ಟಿಯಲ್ಲಿ. ಓಕೆನಾ, ನಿಫ್ಟಿಯಲ್ಲಿ ಹೆವಿ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮಾರ್ಕೆಟ್ ಅವತ್ತಿನ ದಿನ ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾವಾಗ ಬಿಜೆಪಿ ಏನಾದ್ರು 250 ಕೆಳಗಡೆ 6 ಏನಾದ್ರು ಬರ್ತಾ ಇದ್ದಂಗೆ ಕಾಣಿಸಿದ್ರೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ನಮ್ಗೆ ಗೊತ್ತು ಕೂಡ ಆಗುತ್ತೆ. ಓಕೆನಾ, ಅದ್ರ ಪ್ರಕಾರ 250 ಕೆಳಗಡೆ ಏನಾದ್ರು ಮಾರ್ಕೆಟ್ ಅಲ್ಲಿ ಬಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಅದರ ಪ್ರಕಾರ ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ, ಅದ್ರ ಪ್ರಕಾರ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟ್ರೇಡಿಂಗ್ ಸ್ಟ್ರಾಟಜಿನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಯಾವುದೇ ಬೈ ಅಂಡ್ ಸೆಲ್ ಸಿಗ್ನಲ್ ನಾನು ಕೊಡ್ತಾ ಇಲ್ಲ. ಓಕೆನಾ, ಸಾಧ್ಯ ಆದ್ರೆ ನೀವು ಏನ್ ಮಾಡಿ ಫಸ್ಟ್ ಬೆಳಗ್ಗೆ ನಾನು ಆಗ್ಲೇ ಹೇಳ್ದಂಗೆ 10 ಗಂಟೆವರೆಗೂ ಯಾರು ಟ್ರೇಡ್ ನ ಮಾಡಬೇಡಿ. ಓಕೆನಾ, 10 ಗಂಟೆ ಯಾರು ಟ್ರೇಡ್ ಮಾಡಬೇಕು, ಟ್ರೇಡ್ ನ
ಇಗ್ನೋರ್ ಮಾಡಿ 10 ಗಂಟೆ ಮೇಲೆ ಅಂದ್ರೆ ಒಂದು 4 to 5 ಮಿನಿಟ್ ಏನಾದ್ರು ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬಂದ್ರೆ ಓಕೆನಾ ನೆಕ್ಸ್ಟ್ ತುಂಬಾ ಚಾನ್ಸ್ ಇದೆ ಫಿಬ್ ರಿಟ್ರೇಸ್ಮೆಂಟ್ ಪ್ರಕಾರ ಓಕೆನಾ ಫಿಬ್ ರಿಟ್ರೇಸ್ಮೆಂಟ್ ನ ಹಾಕಿ ಡೇ ಹೈ ಟು ಡೇ ಲೋ ಫಿಬ್ ರಿಟ್ರೇಸ್ಮೆಂಟ್ ನ ಹಾಕಿ ಅರೌಂಡ್ 50% ಏನಾದ್ರು ಕರೆಕ್ಷನ್ ಆದ್ರೆ ಮಾರ್ಕೆಟ್ ಬುಲಿಶ್ ಆದ್ರೆ ಓಕೆನಾ ರಿಕ್ವೆಸ್ಟ್ ಆದ್ಮೇಲೆ ಒಂದು ಟ್ರೇಡ್ ಮಾಡಿ ಸ್ಕ್ಯಾಲ್ಪಿಂಗ್ ಪ್ರಕಾರ ಮಾಡಿ ಅಥವಾ ನೀವು ಹೆಂಗೆ ಟ್ರೇಡ್ ಮಾಡ್ತಿರೋ ಮಾಡಿ ಒಟ್ನಲ್ಲಿ ಒಂದು ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಇದೆ ಫಿಬ್ ರಿಟ್ರೇಸ್ಮೆಂಟ್ ನ ಯೂಸ್ ಮಾಡಿ ಅವತ್ತು ಓಕೆ 10 ಗಂಟೆ ಮೇಲೆ ನ್ಯೂಸ್ ನ ನೋಡಿ ಸೀಕ್ಸ್ ಗಳ ಮೇಲೆ ತುಂಬಾ ಮಾರ್ಕೆಟ್ ಅವತ್ತು ಡಿಪೆಂಡ್ ಆಗಿರುತ್ತೆ ಸೊ ಇದೇ ತರ ಆಗುತ್ತೆ ಅಂತ ಯಾರಿಂದಾನು ಹೇಳಿಕ್ಕಾಗಲ್ಲ ಸೊ ನ್ಯೂಸ್ ಬೇಸ್ ಮೇಲೆ ಅವತ್ತಿನ ದಿನ ಕಂಪ್ಲೀಟ್ಲಿ ಮಾರ್ಕೆಟ್ ಇರುತ್ತೆ ಬಿಜೆಪಿ ಎಲ್ಲಿ ಜಾಸ್ತಿ ಸೀಟ್ಸ್ ಬಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಹೇಳ್ತಾ ಇಲ್ಲ ನಾನು ಯಾವುದೇ ಪಕ್ಷದ ಪರ ವಹಿಸ್ತಾ ಇಲ್ಲ ಓಕೆನಾ ಬಿಜೆಪಿಯಲ್ಲಿ ಒಂದು ಒಳ್ಳೆ ಸೀಟ್ಸ್ ಬಂದ್ರೆ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ ಬಿಜೆಪಿಯಲ್ಲಿ ಸೀಟ್ಸ್ ಬರಲಿಲ್ಲ ಬಿಜೆಪಿ 250 ಕೆಳಗಡೆ ಸೀಟ್ಸ್ ಬಂದ್ರೆ ಸೊ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರೋ ಚಾನ್ಸ್ ತುಂಬಾ ಇರುತ್ತೆ ಸೆಲ್ಲಿಂಗ್ ಅಷ್ಟೇ ಅಲ್ಲ ಕ್ರಾಶ್ ಕೂಡ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಈ ಒಂದು ಪ್ರಕಾರ ಈ ಒಂದು ಬೇಸ್ ಮೇಲೆ ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಸೊ ನಾನು ಮತ್ತೆ ಏನ್ ಮಾಡ್ತೀನಿ ಸೊ ಜೂನ್ 1 ಓಕೆನಾ ಜೂನ್ 1 ಅಥವಾ ಜೂನ್ 1ಕ್ಕೆ ನಾನು ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಹಾಕ್ತೀನಿ ಆ ಒಂದು ವಿಡಿಯೋದಲ್ಲಿ ನಾವು ಅಥವಾ ಜೂನ್ 3 ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ 4 ಹಾಗೆ ನಾನು ಜೂನ್ 3ಕ್ಕೆ ಏನ್ ಮಾಡ್ತೀನಿ ನಾನು ಮತ್ತೆ ಒಂದು ಅನಾಲಿಸಿಸ್ ವಿಡಿಯೋನ ಹಾಕ್ತೀನಿ ಆ ಒಂದು ಪ್ರಕಾರ ನಾವು ಪ್ಯೂರ್ಲಿ ಅಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬೇಕು ಯಾವ ತರ ಒಂದು ಒಳ್ಳೆ ಸ್ಟ್ರಾಟಜಿ ನಾನು ನಿಮಗೆ ಅವತ್ತು ಕೊಡ್ತೀನಿ ಸೊ ಈ ಒಂದು ಡೇಟಾ ನಿಮ್ಮದೇ ಶೇರ್ ಮಾಡಿದ್ದೀನಿ ಸೊ ಇದರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನೆಕ್ಸ್ಟ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಹೊಸಬ್ರು ಯಾರಾದ್ರೂ ಬಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ದು ಜಾಯ್ನ್ ಆಗಿ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ